नारायणाय परिपूर्णगुणार्णवाय नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख ज्ञानप्रदाय विबुधासुरसौख्यदुःख कारणाय वितताय नमो नमस्ते। कारणाय विदताय नमो नमस्ते। अशेषवाग्जाड्यमलापहन्त्री केशवाक्याद्यमलापहन्त्री नवं नवं स्पष्टसुवाक्प्रदायिनी ॐ नमः स्पष्टसुवाक्प्रदायिनी ममेह जिह्वाग्रसुरङ्गनर्तकी स्नेहजिह्वाग्रसुरङ्गनर्तकी भवप्रसन्ना वदने च मे श्रीः। भवप्रसन्ना वदने च मे श्रीः। अभ्रमं भङ्गरहितम् अजडं विमलं सदा भ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति यवाक्कामधेनुर्नः कामितार्थान् प्रयच्छति। विवेतं जययोगीन्द्रं कामबाणच्चिदं सदा विवेदं जय योगीन्द्रं कामबाणच्चिदं सदा पूज्याय राघवेन्द्राय सत्यधर्मरताय च पूज्याय राघवेन्द्राय सत्यधर्मरताय च नमतां कल्पवृक्षाय नमतां कामधेनवे यतां कल्पवृक्षाय नमतां कामधेनवे विघ्नकराब्जोत्थान् पञ्चाशद्वर्षपूजकान् सत्याविघ्नकराब्जोक्तान् पञ्चाशद्वर्षपूजकान् यप्रमोदतीर्थार्यान् नौमिन्यायसुधारतान् सत्यप्रमोदतीर्थार्यान् नौमि न्यायसुधारतान् पादमौलिपर्यन्तं गुरूणाम् आकृतिं स्मरेत् आपादमौलिपर्यन्तं गुरूणाम् आकृतिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः येन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। श्रीगुरुभ्यो नमः। हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಶ್ರೀಮದಾಚಾರ್ಯರು ಭಗವಂತನೇ ಮೋಕ್ಷವನ್ನ ಕೊಡುವವ, ಭಗವಂತನ ಅನುಜ್ಞೆಯಿಂದಾಗಿ ಲಕ್ಷ್ಮೀದೇವಿ ವಾಯುದೇವರು, ಅದೇ ರೀತಿಯಾಗಿ ಯಾವ ವ್ಯಕ್ತಿ ಮೋಕ್ಷವನ್ನ ಹೊಂದಬೇಕು ಅಂತಿದ್ದಾನೋ ಅಂತಹ ವ್ಯಕ್ತಿ ತನಗಿಂತ ಉತ್ತಮರು ಶ್ರೇಷ್ಠರಾದಂಥ ಎಲ್ಲ ವ್ಯಕ್ತಿಗಳ ಪ್ರಸಾದವನ್ನ ಅನುಗ್ರಹವನ್ನ ಪಡೆದುಕೊಂಡರೇನೆ ಮೋಕ್ಷ, ಇಲ್ಲದೆ ಹೋದ್ರೆ ಮೋಕ್ಷ ಇಲ್ಲ. ಅವರಲ್ಲಿಯೂ ಕೂಡ ಭಗವಂತನೇ ಪ್ರೇರಣೆಯನ್ನ ಮಾಡಿ ಮೋಕ್ಷವನ್ನ ಕೊಡಿಸುವ ಅಂತ ಈ ರೀತಿಯಾಗಿ ತಿಳಿಸಿ, ಯಾವುದನ್ನ ತಿಳಿದುಕೊಂಡ್ರೆ ಮೋಕ್ಷ ಆಗ್ತದೆ, ತಿಳಿದುಕೊಳ್ಳದೆ ಹೋದರೆ ಮೋಕ್ಷ ಆಗೋದಿಲ್ಲ ಎಂಬುದನ್ನ ತಿಳಿಸ್ತಾ ಇದ್ದದ್ದು. 79ನೇ ಶ್ಲೋಕದಲ್ಲಿ ಕೆಲವು ವಿಚಾರವನ್ನ ತಿಳಿಸಿದ್ದು. ಸರ್ವೇಶಾಂಚ ಹರಿರ್ನಿತ್ಯಂ ನಿಯಂತ ತದ್ವಶಾ ಪರೇ ಅಂತ. ಎಲ್ಲರಿಗೂ ಭಗವಂತ ನಿತ್ಯದಲ್ಲಿಯೂ ನಿಯಾಮಕ, ಎಲ್ಲರೂ ಭಗವಂತನ ವಶ ಅಂತ
ಎಲ್ಲರೂ ಭಗವಂತನ ಅಧೀನ ಅಂತ ತಿಳಿದುಕೊಳ್ಳಬೇಕು. ಇದು ಒಂದು ಮೋಕ್ಷಕ್ಕೆ ಸಾಧನ. ಮೋಕ್ಷವನ್ನು ಹೊಂದಬೇಕಾದರೆ ಇದನ್ನು ತಿಳಿದುಕೊಳ್ಳಬೇಕು, ಇದರ ಜ್ಞಾನ ಇರಬೇಕು. ಎಲ್ಲವೂ ಭಗವಂತನಿಂದ ಭಗವಂತನಿಂದ ನಿಯಂತ್ರಿತ ಆದದ್ದು. ಎಲ್ಲದಕ್ಕೂ ಭಗವಂತ ನಿಯಾಮಕ, ಎಲ್ಲರೂ ಭಗವಂತನ ಅಧೀನ ಅಂತ ತಿಳಿದುಕೊಳ್ಳಬೇಕು ಅಂತ ಹೇಳಿದ್ದು. ಇದೇ ರೀತಿಯಾಗಿ ಮತ್ತು ಕೆಲವುದನ್ನ ತಿಳಿದುಕೊಂಡರೆ ಮಾತ್ರ ಮೋಕ್ಷ, ಇಲ್ಲದೆ ಹೋದರೆ ಮೋಕ್ಷ ಇಲ್ಲ ಎಂಬುದನ್ನ ಮುಂದಿನ ಶ್ಲೋಕದಿಂದ ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. 80ನೇ ಶ್ಲೋಕ. ತಾರತಮ್ಯಂ ತಥೋ ಜ್ಞೇಯಂ ತಾರತಮ್ಯಂ ತಥೋ ಜ್ಞೇಯಂ ಸರ್ವೋಚ್ಚತ್ವಂ ಹರೇಸ್ತಥಾ ಸರ್ವೋಚ್ಚತ್ವಂ ಹರೇಸ್ತಥಾ ಏತದ್ವಿನಾ ನ ಕಸ್ಯಾಪಿ ಏತದ್ವಿನಾ ನ ಕಸ್ಯಾಪಿ ವಿಮುಕ್ತಿ ಸ್ಯಾತ್ ಕಥಂಚನ. ವಿಮುಕ್ತಿ ಸ್ಯಾತ್ ಕಥಂಚನ. ತಾರತಮ್ಯಂ ತಥೋ ಜ್ಞೇಯಂ ಸರ್ವೋಚ್ಚತ್ವಂ ಹರೇಸ್ತಥಾ ಏತದ್ವಿನಾ ನ ಕಸ್ಯಾಪಿ ವಿಮುಕ್ತಿ ಸ್ಯಾತ್ ಕಥಂಚನ ಎಂಬುದಾಗಿ 80ನೇ ಶ್ಲೋಕ. ಪದವಿಭಾಗ. ತಾರತಮ್ಯಂ ತತಃ ಜ್ಞೇಯಂ ಸರ್ವೋಚ್ಚತ್ವಂ ಹರೇಃ ತಥಾ ಏತತ್ ವಿನಾ ನ ಕಸ್ಯ ಅಪಿ ವಿಮುಕ್ತಿಃ ಸ್ಯಾತ್ ಕಥಂಚನ ಎಂಬುದಾಗಿ ಪದವಿಭಾಗ. ಮತ್ಯಾವುದನ್ನು ತಿಳಿದುಕೊಳ್ಳಬೇಕು ಅಂದರೆ ತತಃ, ತಾರತಮ್ಯಂ ತತಃ ಅಂತ ಇದೆ. ತತಃ ಎಂಬುದಕ್ಕೆ ಉತ್ತರೋತ್ತರ ಜ್ಞಾನಾರ್ಥಂ, ಮುಂದಿನವುಗಳ ಜ್ಞಾನಕ್ಕಾಗಿ. ತಾರತಮ್ಯಂ ತತಃ ಉತ್ತರೋತ್ತರ ಜ್ಞಾನಾರ್ಥಂ ಅಂತರ್ಥ. ಅದಕ್ಕಾಗಿ ತಾರತಮ್ಯವನ್ನ ತಿಳಿದುಕೊಳ್ಳಬೇಕು. ತಾರತಮ್ಯಂ ಜ್ಞೇಯಂ. ಮತ್ತು ಸರ್ವೋಚ್ಚತ್ವಂ ಹರೇಸ್ತಥಾ, ಅದೇ ರೀತಿಯಾಗಿ ಒಂದನೇದು ತಾರತಮ್ಯವನ್ನು ತಿಳಿದುಕೊಳ್ಳಬೇಕು. ಮತ್ತು ಭಗವಂತನಿಗೆ ಸರ್ವೋಚ್ಚತ್ವ, ಭಗವಂತ ಸರ್ವೋತ್ತಮತ್ವ ಇದೆ. ಭಗವಂತ ಸರ್ವೋತ್ತಮ ಎಂಬುದನ್ನ ತಿಳಿದುಕೊಳ್ಳಬೇಕು. ಅಥವಾ ಯದ್ವಾ ಅಂತ ತತಃ ಎಂಬುದಕ್ಕೆ ಅರ್ಥವನ್ನು ತತಃ ಎಂಬುದಕ್ಕೆ ತದರ್ಥಂ ಅಂತ ಅರ್ಥ. ಅಂದ್ರೆ ಮುಕ್ತ್ಯರ್ಥಂ, ಮುಕ್ತಿಗೋಸ್ಕರವಾಗಿ ತಾರತಮ್ಯಂ ಜ್ಞೇಯಂ. ಮುಕ್ತಿಗಾಗಿ ತತಃ ಎಂಬುದಕ್ಕೆ ಮುಕ್ತಿಯ ಹೊಂದುವುದಕ್ಕಾಗಿ ತಾರತಮ್ಯಂ ಜ್ಞೇಯಂ, ತಾರತಮ್ಯವನ್ನ ತಿಳಿಯಬೇಕು. ಅದೇ ರೀತಿಯಾಗಿ ಹರೇಃ ಸರ್ವೋಚ್ಚತ್ವಂ, ಭಗವಂತನಿಗೆ ಸರ್ವೋತ್ತಮತ್ವವನ್ನ ತಿಳಿದುಕೊಳ್ಳಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ತಿಳಿದುಕೊಳ್ಳದೆ ಈ ರೀತಿಯಾಗಿ ಹಿಂದಿನ ಶ್ಲೋಕದ ಎರಡು ಪಾದಗಳು ಭಗವಂತ ಎಲ್ಲರಿಗೂ ನಿಯಾಮಕ, ಎಲ್ಲರೂ ಭಗವಂತ ಅಧೀನ, ಮತ್ತು ಇದನ್ನು ತಿಳಿದುಕೊಳ್ಳಬೇಕು. ತಾರತಮ್ಯವನ್ನು ತಿಳಿದುಕೊಳ್ಳಬೇಕು, ಭಗವಂತನಿಗೆ ಸರ್ವೋತ್ತಮತ್ವವನ್ನು ತಿಳಿದುಕೊಳ್ಳಬೇಕು. ಹಿಂಗ್ ತಿಳಿದುಕೊಳ್ಳಿಲ್ಲ ಅಂದ್ರೆ ಏನು ಬಾಧಕ ಅಂತಂದ್ರೆ ವಿಪಕ್ಷೇ ಬಾಧಕಂ ಮಾಹ ಏತದಿತಿ ಏತದ್ವಿನಾನ ಕಸ್ಯಾಪಿ ವಿಮುಕ್ತಿ ಸ್ಯಾತ್ ಕಥಂಚನ. ಇವು ಇಲ್ಲದೆ ಹೋದರೆ, ಇವುಗಳನ್ನ ತಿಳಿದುಕೊಳ್ಳದೆ ಹೋದರೆ ಕಸ್ಯ ಅಪಿ, ಒಬ್ಬನಿಗೂ ಕೂಡ ಕಥಂಚನ ಎಂದು ಕೂಡ ವಿಮುಕ್ತಿ ನ ಸ್ಯಾತ್, ವಿಮುಕ್ತಿಯ ಮೋಕ್ಷ ಎಂಬುದು ಆಗೋದಿಲ್ಲ ಎಂಬುದನ್ನ. ಅದಕ್ಕಾಗಿ ಮೋಕ್ಷವನ್ನು ಹೊಂದಬೇಕಾದರೆ ಇವುಗಳ ಜ್ಞಾನ ಇರಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ತಾರತಮ್ಯಂ ತಥೋ ಜ್ಞೇಯಂ ಸರ್ವೋಚ್ಚತ್ವಂ ಹರೇಸ್ತಥಾ ಏತದ್ವಿನಾನ ಕಸ್ಯಾಪಿ ವಿಮುಕ್ತಿ ಸ್ಯಾತ್ ಕಥಂಚನ ಎಂಬುದಾಗಿ ತಿಳಿಸ್ತಾ, ಇದೇ ರೀತಿಯಾಗಿ ಮತ್ತೆ ಯಾವುದನ್ನು ತಿಳಿದುಕೊಂಡ್ರೆ ಮೋಕ್ಷ, ಯಾವುದರ ಜ್ಞಾನ ಮಾಡಿಕೊಳ್ಳದೆ ಹೋದರೆ ಮೋಕ್ಷ ಇಲ್ಲ ಎಂಬುದನ್ನ ಮತ್ತೆ ಮುಂದಿನ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. 81ನೇ ಶ್ಲೋಕ. ಪಂಚಭೇದಾಂಶ್ಚ ವಿಜ್ಞಾಯ ವಿಷ್ಣೋ ಸ್ವಾಭೇದಮೇವ ಚ ನಿರ್ದೋಷತ್ವಂ ಗುಣೋದ್ರೇಕಂ ಜ್ಞಾತ್ವಾ ಮುಕ್ತಿರ್ನ ಚಾನ್ಯಥಾ.
ज्ञात्वा मुक्तिर्न चान्यथा पञ्चभेदांश्च विज्ञाय विष्णो स्वाभेदमेव च निर्दोषत्वं गुणोद्रेकं ज्ञात्वा मुक्तिर्न ಚಾನ್ಯಥಾ ಎಂಬುದಾಗಿ 81ನೇ ಶ್ಲೋಕ ಪದವಿಭಾಗ. ಪಂಚಭೇದಾನ್ ಚ ವಿಜ್ಞಾಯ ವಿಷ್ಣೋಃ ಸ್ವಾಭೇದಂ ಏವ ಚ ನಿರ್ದೋಷತ್ವಂ ಗುಣೋದ್ರೇಕಂ ಜ್ಞಾತ್ವಾ ಮುಕ್ತಿಃ ನ ಚ ಅನ್ಯಥಾ ಎಂಬುದಾಗಿ ಪದವಿಭಾಗ. ಮತ್ತೇನ್ ತಿಳಿದುಕೊಳ್ಳಬೇಕು? ಏನ್ ತಿಳಿದುಕೊಂಡ್ರೆ ಮೋಕ್ಷ, ಇಲ್ಲದೆ ಹೋದರೆ ಮೋಕ್ಷ ಇಲ್ಲ ಅಂತಂದ್ರೆ ಪಂಚಭೇದಾಂಚ ವಿಜ್ಞಾಯ, ಪಂಚಭೇದಗಳನ್ನ ತಿಳಿಯಬೇಕು ಹೇಳ್ತಾರೆ ಟಿಪ್ಪಣಿಕಾರರು. ನ ಕೇವಲಂ ವಿರಿಂಚಾದೀನಾಂ ತಾರತಮ್ಯ ಜ್ಞಾನಾತ್ ವಿಷ್ಣೋ ಸರ್ವೋತ್ತಮತ್ವ ಜ್ಞಾನಾಚ್ಚ ಮುಕ್ತಿ. ಹಿಂದೆ ಹೇಳಿದಾರಲ್ಲ ಹಿಂದಿನ ಶ್ಲೋಕದಲ್ಲಿ, ತಾರತಮ್ಯವನ್ನು ತಿಳಿದುಕೊಂಡ್ರೆ, ಸರ್ವೋತ್ತಮತ್ವವನ್ನು ತಿಳಿದುಕೊಂಡ್ರೆ ಮೋಕ್ಷ, ಇಲ್ಲದೆ ಹೋದರೆ ಮೋಕ್ಷ ಇಲ್ಲ ಅಂತ ಹೇಳಿದ್ ಹಿಂದಿನ ಶ್ಲೋಕದಲ್ಲಿ. ಇಷ್ಟೇ ತಿಳಿದುಕೊಂಡ ಮಾತ್ರಕ್ಕೂ ಮೋಕ್ಷ ಇಲ್ಲ. ವಿರಿಂಚಾದಿಗಳಿಗೆ ಬ್ರಹ್ಮಾದಿ ಎಲ್ಲ ದೇವತೆಗಳಿಗೂ ತಾರತಮ್ಯ ಇದೆ ಅಂತ ತಿಳಿದುಕೊಳ್ಳೋದು, ಭಗವಂತನಿಗೆ ಸರ್ವೋತ್ತಮತ್ವ ಇದೆ ಅಂತಿಷ್ಟೇ ತಿಳಿದುಕೊಂಡ ಮಾತ್ರಕ್ಕೂ ಮುಕ್ತಿ ನಸ್ಯ, ಮುಕ್ತಿ ಆಗೋದಿಲ್ಲ. ಮತ್ತೇನ್ ತಿಳಿದುಕೊಳ್ಳಬೇಕು ಅಂದ್ರೆ ಕಿಂತು ಪಂಚಭೇದಾದಿ ಜ್ಞಾನಂ ಭಕ್ತಿಶ್ಚ ಅಪೇಕ್ಷಿತ ಇತ್ಯಾಹ ಪಂಚಭೇದಾಂಶ್ಚ ಇತಿ. ಪಂಚಭೇದಗಳನ್ನು ಕೂಡ ತಿಳಿದುಕೊಳ್ಳಬೇಕು. ಹಿಂದೆ ಬಂದಿದೆ ಪಂಚಭೇದಗಳು ಯಾವುದು ಅಂತೇಳಿ. ಆ ಪಂಚಭೇದಗಳನ್ನು ಕೂಡ ತಿಳಿದುಕೊಳ್ಳಬೇಕು, ಅಂದರೆ ಮಾತ್ರ ಮೋಕ್ಷ. ಜೀವೇಶ ಭೇದ, ಜಡೇಶ ಭೇದ, ಜೀವ ಜೀವ ಭೇದ, ಜಡ ಜಡ ಭೇದ, ಜೀವ ಜಡ ಭೇದ ಅಂತ ಈ ರೀತಿಯಾಗಿ ಪಂಚಭೇದಗಳ ಜ್ಞಾನವನ್ನು ಮಾಡಿಕೊಂಡ್ರೆ ಮೋಕ್ಷ. ಮತ್ತು ಅಷ್ಟೇ ಅಲ್ಲ, ವಿಷ್ಣೋ ಸ್ವಾಭೇದಮೇವಚ, ವಿಷ್ಣೋ ಸ್ವಾಭೇದಂ ಏವಚ, ಭಗವಂತನಿಗೆ ಸ್ವಾಭೇದವನ್ನ ಅಂದ್ರೆ ಭಗವಂತನ ಅವತಾರಗಳಿಗೆ ಅಂತ ಅರ್ಥ. ಅವಯವಗಳಿಗೆ ಭಗವಂತನ ಸ್ವ ಎಂಬುದಕ್ಕೆ ತನ್ನ ಅವತಾರ, ತನ್ನ ಅವಯವ ಅಂತ ಅರ್ಥ. ಸ್ವಾಭೇದಂ ಅಂದ್ರೆ ಸ್ವ ಅವಯವಾನಾಂ ಸ್ವ ಅವತಾರಾಣಾಂ ಅಭೇದಮೇವ ಜ್ಞಾತ್ವಾ ನತು ಭೇದಾಭೇದಂ. ಭಗವಂತನ ಅವಯವಗಳಿಗೂ ಯಾವ ಭೇದ ಇಲ್ಲ, ಅಭೇದವೇ ಇದೆ. ಭೇದಾಭೇದವನ್ನು ತಿಳಿದುಕೊಳ್ಳಬಾರದು. ಭಗವಂತನಿಗೂ ಭಗವಂತನ ಅವಯವಗಳಿಗೂ ಅತ್ಯಂತ ಅಭೇದ ಇದ್ದದ್ದು. ಪರಸ್ಪರ ಅವಯವಗಳಲ್ಲಿ ಕೈಗೂ ಕಾಲಿಗೂ, ಕೈ ಬೇರೆ ಕಾಲು ಬೇರೆ ಅಂತ ಅದಕ್ಕೆ ಬೇರೆ ಭೇದ ಇಲ್ಲ. ಭೇದ ಇಲ್ಲ ಎಂಬುದಕ್ಕೆ ಕೈ ಹಂಗೆ ಕಾಲಿದೆ, ಕಾಲಿನಂಗೆ ಕೈ ಇದೆ ಅಂತ ಅರ್ಥ ಅಲ್ಲ. ಭೇದ ಇಲ್ಲ, ಅಭೇದ ಇದೆ ಎಂಬುದಕ್ಕೆ ಅರ್ಥ ಕೈಯಿಂದ ಯಾವ ಕೆಲಸವನ್ನ ಮಾಡಬೇಕೋ ಭಗವಂತ ಆ ಕೆಲಸವನ್ನ ಕಾಲಿಂದಲೂ ಮಾಡಬಹುದು. ಕಾಲಿಂದ ಕೈಯಿಂದ ಯಾವ ಕೆಲಸ ಮಾಡಬಹುದು ಆ ಕೆಲಸವನ್ನ ಕಣ್ಣಿಂದ ಮಾಡಬಹುದು. ಕಣ್ಣಿಂದ ಮಾಡುವಂತಹ ಕೆಲಸ ಕಾಲಿನಿಂದ ಮಾಡಬಹುದು. ಕಾಲಿನಿಂದ ಕಣ್ಣಿನಿಂದ ಎಲ್ಲ ಕೆಲಸ ಕೂದಲಿನಿಂದ ಮಾಡಬಹುದು. ಹೀಗೆ ತನ್ನ ಯಾವ ಅವಯವಗಳಿಗೂ ಇದೇ ಕೆಲಸ ಮಾಡ್ಲಿಕ್ಕೆ ಮಾತ್ರ ಸೀಮಿತ ಅಂತ ಇಲ್ಲ ಭಗವಂತನಿಗೆ. ಭಗವಂತನ ಎಲ್ಲ ಅವಯವಗಳಿಂದ ಏನು ಬೇಕಾದನ್ನ ಎಲ್ಲವನ್ನೂ ಮಾಡ್ಲಿಕ್ಕೆ ಸಾಮರ್ಥ್ಯ ಇದ್ದದ್ದರಿಂದಾಗಿ ಎಲ್ಲ ಅವಯವಗಳಿಗೂ ಭಗವಂತನ ಅವಯವಗಳಿಗೆ ಅತ್ಯಂತ ಅಭೇದ ಇದೆ ಅಂತ ಹೇಳಿದ್ದು. ಅಷ್ಟೇ ಅಲ್ಲ, ಸ್ವಾಭೇದ ಎಂಬುದಕ್ಕೆ ಸ್ವ ಅವತಾರಾಣ ಅಭೇದ, ತನ್ನ ಅವತಾರಗಳಲ್ಲಿಯೂ ಕೂಡ ಅಭೇದವನ್ನೇ ತಿಳಿದುಕೊಳ್ಳಬೇಕು. ಭಗವಂತನ ರಾಮಕೃಷ್ಣಾದ್ಯ ಅವತಾರಗಳಿವೆ, ಎಲ್ಲ ಅವತಾರಗಳಲ್ಲಿಯೂ ಕೂಡ ಅಭೇದವನ್ನೇ ತಿಳಿದುಕೊಳ್ಳಬೇಕು. ಅಂದರೆ ಮಾತ್ರ ಮೋಕ್ಷ. ಮತ್ತು ನಿರ್ದೋಷತ್ವಂ ಗುಣೋದ್ರೇಕಂ, ಭಗವಂತನಿಗೆ ಯಾವ ದೋಷಗಳು ಇಲ್ಲ ಎಂಬ ಜ್ಞಾನವನ್ನು ಮಾಡಿಕೊಳ್ಳಬೇಕು. ಗುಣೋದ್ರೇಕಂ, ಗುಣಗಳ ಒಂದು ವಿಶಿಷ್ಟತೆ, ಒಂದು ಗುಣಗಳ ಉತ್ಕರ್ಷ ಭಗವಂತನಲ್ಲಿ ಇದೆ ಎಂಬುದನ್ನ, ಗುಣೋದ್ರೇಕವನ್ನು ಕೂಡ ಭಗವಂತನಿಗೆ ತಿಳಿದುಕೊಳ್ಳಬೇಕು. ನಿರ್ದೋಷತ್ವಂ ಗುಣೋದ್ರೇಕಂ ಜ್ಞಾತ್ವಾ ಮುಕ್ತಿ, ಇದನ್ನು ತಿಳಿದುಕೊಂಡ್ರೆ ಮುಕ್ತಿ, ಅನ್ಯಥಾ ನ ಮುಕ್ತಿ. ಇದನ್ನು ತಿಳಿದುಕೊಂಡ್ರೆ ಮಾತ್ರ, ಕೇವಲ ಹಿಂದಿನ ಶ್ಲೋಕ ಅಷ್ಟೇ ಅಲ್ಲ, ಈ ಶ್ಲೋಕದಲ್ಲಿ ಹೇಳಿದಂತಹ ವಿಷಯಗಳನ್ನು ತಿಳಿದುಕೊಳ್ಳಬೇಕು, ಅಂದರೆ ಮೋಕ್ಷ. ಇವುಗಳನ್ನು ತಿಳಿದುಕೊಳ್ಳದೆ ಹೋದರೆ ಮೋಕ್ಷ ಇಲ್ಲ ಎಂಬುದನ್ನ ತಿಳಿಸ್ತಾ ಇದ್ದಾರೆ.
ಮತ್ತು ಅದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಇದೇ ವಿಚಾರವನ್ನು ಹೇಳ್ತಾ ಇದ್ದಾರೆ. ಆಚಾರ್ಯ, ಒಂದ್ ಪ್ರಶ್ನೆ ಮತ್ತೆ ಹೇಳಿ ಹೇಳಿ ಕೇಳ್ಬೋದಾ? ಕೇಳಿ ಕೇಳಿ. ಓಕೆ. ಇದರಲ್ಲಿ ಭಗವದ್ಗೀತೆದಲ್ಲೂ ಬರುತ್ತೆ, ಹ ವಿಷ್ಣು ಅವ್ಯಕ್ತ ತತ್ವ, ಹ ಲಕ್ಷ್ಮಿ, ವಾಯು ಅವ್ರಗಳ್ಗೇನೆ ಪೂರ್ತಿ ಅರ್ಥ ಮಾಡ್ಕೊಳಕ್ ಆಗಲ್ಲ, ಹ ನಮ್ಮನ್ನಂತೂ ಬಿಟ್ರೆ. ಅದಕ್ಕೆ ಹ ನೀವು ಈ ಪದ್ಯದಲ್ಲಿ ಹೇಳಿದ್ರಲ್ಲ, ಹ ಭಗವಂತನಿಗೂ ಅವನ ಅವತಾರಕ್ಕೂ ಏನು ಭೇದವೇ ಇಲ್ಲ. ಹ ನಾವು ಕೃಷ್ಣ ಅಂದ್ರೇನೋ ನಮ್ಗೆ ಗೊತ್ತಾಗತ್ತೆ, ಒಂಥರ ಹ ಸ್ಮರಣೆ ಮಾಡ್ಬೋದು. ರಾಮ ಅಂದ್ರೆ ನಮ್ಗೆ ಅರ್ಥ ಆಗತ್ತೆ. ಹ So ನಮ್ಗೆ ನಮ್ ಬುದ್ಧಿ, ಮಂದ ಬುದ್ಧಿಗೆ ಅಷ್ಟು ಅರ್ಥ ಆಗೋಕೆ ದೇವ್ರದ್ದು ಅವತಾರಗಳನ್ನೇ ನಾವು ಅನುಸರಿಸ್ಕೊಂಡು ಹೋಗ್ಬೋದಾ ಅಂತ. ಅದೇ ಅದೇ ಪ್ರಶ್ನೆ. ಅದೇ ಇದು ಹೇಳ್ತಾ ಇರೋದಾ ಇಲ್ಲಿ? ಅದೇ ದೇವರ ಅವತಾರಗಳು ಇವೆ ಹೇಳಿದಾರ ಶಾಸ್ತ್ರದಲ್ಲಿ. ಆ ಅವತಾರಗಳಿಗೆ ಅಭೇದವನ್ನ ತಿಳಿದುಕೊಳ್ಬೇಕು. ಎಲ್ಲವೂ ಒಂದೇ ಒಂದೇ ಭಗವಂತನೇ. ಎಲ್ಲ ಅವತಾರಗಳಿಗೂ ಅಷ್ಟೇ ಅನಂತ ಶಕ್ತಿ ಇದೆ ಅಂತ ತಿಳಿದುಕೊಳ್ಬೇಕು. ಇಷ್ಟೇ ಅಭೇದ ಅಂದ್ರೆ. ಆಯ್ತು ಆಯ್ತು, ಧನ್ಯವಾದ. ಅದೇ ನನ್ನ ಪ್ರಶ್ನೆ. ಧನ್ಯವಾದ. ಅದೇ ಅದೇ. ಇಲ್ಲಿ ಸ್ವಭೇದಂ ಅಂದ್ರೆ ಸ್ವ ಅಭೇದಂ ಅಲ್ಲ? ಹೌದು 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 ಹೌದು. ಇನ್ನು ಅದೇ ರೀತಿಯಾಗಿ ಮುಂದಿನ ಶ್ಲೋಕದಿಂದಲೂ ಕೂಡ ಯಾವುದನ್ನ ತಿಳಿದುಕೊಂಡ್ರೆ ಮೋಕ್ಷ, ಯಾವುದನ್ನ ತಿಳಿದುಕೊಳ್ಳದೆ ಹೋದರೆ ಮೋಕ್ಷ ಇಲ್ಲ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. 82ನೇ ಶ್ಲೋಕ. ಅವತಾರಾನ್ ಹರೇರ್ಜ್ಞಾತ್ವಾ ಅವತಾರಾನ್ ಹರೇರ್ಜ್ಞಾತ್ವಾ ನಾವತಾರಾ ಹರೇಶ್ಚ ಯೇ ನಾವತಾರಾ ಹರೇಶ್ಚಯೇ ತದಾ ವೇಷಾಂ ತಥಾ ಸಮ್ಯಗ್ ತದಾ ವೇಷಾಂಸ್ತಥಾ ಸಮ್ಯಗ್ ಜ್ಞಾತ್ವಾ ಮುಕ್ತಿರ್ನ ಚಾನ್ಯಥಾ. ಜ್ಞಾತ್ವಾ ಮುಕ್ತಿರ್ನ ಚಾನ್ಯತಾ. ಅವತಾರಾನ್ ಹರೇರ್ಜ್ಞಾತ್ವಾ ನಾವತಾರಾ ಹರೇಶ್ಚ ಯೇ ತದಾ ವೇಷಾಂಸ್ತಥಾ ಸಮ್ಯಗ್ ಜ್ಞಾತ್ವಾ ಮುಕ್ತಿರ್ನ ಚಾನ್ಯಥಾ ಎಂಬುದಾಗಿ 82ನೇ ಶ್ಲೋಕ. ಪದವಿಭಾಗ. ಅವತಾರಾನ್ ಹರೇಹೇ ಜ್ಞಾತ್ವಾ. ನಾವತಾರ ಒಂದು ಹಿಂಗೆ ಮಾಡ್ಕೊಳ್ಬೇಕು. ನಾವತಾರಾಹ ಹರೇಹೇ ಚ ಯೇ ತತ್ ಆವೇಶಾನ್ ತಥಾ ಸಮ್ಯಕ್ ಜ್ಞಾತ್ವಾ ಮುಕ್ತಿಃ ನ ಚ ಅನ್ಯಥಾ ಎಂಬುದಾಗಿ ಪದವಿಭಾಗ. ಮತ್ತೇನ್ ತಿಳಿದುಕೊಳ್ಬೇಕು, ಏನ್ ತಿಳಿದುಕೊಂಡ್ರೆ ಮೋಕ್ಷ ಅಂತ ಹೇಳ್ತಾ ಇದ್ದಾರೆ. ಏ ಹರೇಹೇ ನಾವತಾರಾಹ ಅವತಾರ ಭಿನ್ನಾಹ ಅಂತ ಅರ್ಥ. ಒಂದಿದ್ ನೋಡಿ, ಅವತಾರಾನ್ ಹರೇಹೇ ಜ್ಞಾತ್ವ. ಹರೇಹೇ ಅವತಾರಾನ್ ಜ್ಞಾತ್ವ. ಭಗವಂತನ ಅವತಾರಗಳನ್ನ ತಿಳಿದುಕೊಳ್ಳಬೇಕು. ಭಗವಂತನ ಅವತಾರಗಳು ಯಾವುದು ಅಂತ ತಿಳ್ಕೋಬೇಕು. ಯಾವ್ದಾವುದನ್ನೋ ಭಗವಂತನ ಅವತಾರ ಅಂತ ತಿಳಿದುಕೊಳ್ಳೋದಲ್ಲ. ಯಾರೋ 108 ಮಂದಿ ಹೇಳ್ತಾರೆ ಇದು ಇವರು ಭಗವಂತನ ಅವತಾರ, ಯಾರ್ಯಾರಿಗೂ ಭಗವಂತನ ಅವತಾರ ಅಂತಂದು ಬಿಡ್ತಾರೆ. ಹಾಗೆ ಅದನ್ನ ತಿಳಿದುಕೊಳ್ಳೋದಲ್ಲ. ಸರಿಯಾಗಿ ಶಾಸ್ತ್ರದ ಮುಖಾಂತರವಾಗಿ ಯಾವ ಭಗವಂತನ ಅವತಾರ ಅಂತ ತಿಳಿದುಕೊಳ್ಬೇಕು. ಮತ್ತು ಅಷ್ಟೇ ಅಲ್ಲ, ಯಾವುದು ಭಗವಂತನ ಅವತಾರ ಅಲ್ಲ ಎಂಬುದನ್ನು ತಿಳಿದುಕೊಳ್ಳಬೇಕು. ಸಂಶಯವನ್ನ ಇಟ್ಟುಕೊಂಡು ಕೂಡುವುದಲ್ಲ. ಯಾವುದು ಸ್ಪಷ್ಟವಾಗಿ ಯಾವುದು ಭಗವಂತನ ಅವತಾರ ಅಲ್ಲ ಅಂತ ತಿಳಿದುಕೊಳ್ಳುವುದು, ಯಾವುದು ಭಗವಂತನ ಅವತಾರ ಅಂತ ತಿಳಿದುಕೊಳ್ಳುವುದು. ಇದು ಅದೇ ಹೇಳಿದ್ದು. ಏ ಹರೇಹೇ ನಾವತಾರಾಹ. ಮೊನ್ನೆದ್ದು ಅವತಾರಾನ್ ಹರೇಹೇ ಅವತಾರಾನ್ ಜ್ಞಾತ್ವ. ಭಗವಂತನ ಅವತಾರಗಳನ್ನು ತಿಳಿದು ಅಷ್ಟೇ ಅಲ್ಲ, ಹರೇಹೇ ನಾವತಾರಾಹ ಏ ಹರೇಹೇ ನಾವತಾರಾಹ ಅವತಾರ ಭಿನ್ನಾಹ. ಯಾವುದು ಭಗವಂತನ ಅವತಾರಗಳಿಂದ ಭಿನ್ನವಾಗಿವೆಯೋ, ಭಗವಂತನ ಅವತಾರಗಳು ಅಲ್ಲವೋ ಅವುಗಳನ್ನು ಕೂಡ ಹಂಗೆ ತಿಳಿದುಕೊಳ್ಳಬೇಕು. ಭಗವಂತನ ಅವತಾರ ಅಲ್ಲ ಇವು ಅಂತ ತಿಳಿದುಕೊಳ್ಳಬೇಕು. ಶಬ್ದೇನ ದೇವಾವತಾರಾನ್ ಅವತಾರಾಂಶ್ಚ ಜ್ಞಾತ್ವಾ ಇತಿ ಗ್ರಾಹ್ಯಂ. ಶಬ್ದದಿಂದ ಏನ್ ತೆಗೆದುಕೊಳ್ಬೇಕು ಅಂದ್ರೆ, ಅದೇ ರೀತಿಯಾಗಿ
ದೇವತೆಗಳ ದೇವ ಅವತಾರ ನಾವತಾರಾಂಶ ಜ್ಞಾತ್ವ, ಬರೀ ದೇವರದಲ್ಲ, ಅನೇಕ ದೇವತೆಗಳು ಇದ್ದಾರಲ್ಲ, ಬ್ರಹ್ಮಾದಿ ದೇವತೆಗಳು, ಅವರೆಲ್ಲರ ಅವತಾರಗಳನ್ನು, ಅವರ ಅವತಾರಗಳು ಯಾವುದು, ಅವರ ಅವತಾರ ಅಲ್ಲದಿದ್ದದ್ದು ಯಾವುದು, ಅನವತಾರ ನಾವತಾರ ಅವತಾರ ಭಿನ್ನವಾದವುಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳಬೇಕು. ಅಂದರೆ ಮಾತ್ರ ಮೋಕ್ಷ. ಅಷ್ಟೇ ಅಲ್ಲ, ತದಾವೇಶಾನ್ ತಥಾ ಸಮ್ಯಕ್ ಜ್ಞಾತ್ವ, ಮತ್ತು ಕಟ್ಟಾಗೋದು ಆಚಾರ್ಯ ಕೇಳ್ತಿಲ್ಲ. ಆಚಾರ್ಯ ಕೇಳಿಸ್ಲಿಲ್ಲ ಏನುವೆ. ಆಚಾರ್ಯ ಯಾವ್ದು ತಿಳಿದುಕೋಬೇಕು ಯಾವ್ದು ತಿಳಿದುಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ರಿ, ಅಲ್ಲೇ ಕಟ್ಟಾಯ್ತು. ಗುರುಗಳು ಕೇಳ್ತಾ ಇಲ್ಲ. ಇಲ್ಲ, ಅವರು ಎಕ್ಸಿಟ್ ಕಾಲ್ ಆಗಿದ್ದಾರೆ ಡ್ರಾಪ್ ಆಯ್ತು. ಮತ್ತೆ ಬರ್ತಾರೆ. ಓಕೆ ಓಕೆ. ಗುರು ಕೇಳ್ತಾ ಇಲ್ಲ ಗುರುಗಳೇ. ಬರ್ಲಿಲ್ಲ ಆಚಾರ್ಯರು. ಕೇಳಿಸ್ತಾ ಇದೆಯಾ? ಹಾ, ಇವಾಗ ಕೇಳಿಸ್ತಾ ಇದೆ ಆಚಾರ್ಯ. ಹರೇ ನಮಃ. ನೋಡಿ ಸಮ್ಯಾತ್ವ ಮುಕ್ತಿರ್ನ ಚನ್ಯಥ. ಇಲ್ಲಿ ಅವತಾರ ಜ್ಞಾತ್ವ ಅವತಾರ ಹರೇ ಇದನ್ನ ಕೇವಲ ಭಗವಂತನ ಅವತಾರಗಳು
ಅವತಾರಗಳನ್ನು ಮಾತ್ರ ತಿಳಿಯೋದು ಅಂತ ಅರ್ಥ ಅಲ್ಲ. ದೇವತೆಗಳ ಅವತಾರ ಅನವತಾರಗಳನ್ನು ತಿಳಿಬೇಕು ಅಂದ್ರೆ ಮೋಕ್ಷ ಅಷ್ಟೇ ಅಲ್ಲ. ತದಾವೇಶ ತಥಾ ಸಮ್ಯಕ್ ಜ್ಞಾತ್ವ, ಯಾವುದು ಭಗವಂತನ ಆವೇಶ ಅದನ್ನು ಸರಿಯಾಗಿ ತಿಳಿಬೇಕು ಅಂತ ತಿಳಿಸ್ತಾ ಇದ್ದಾರೆ. ಉದಾಹರಣೆಗೆ ಬಲರಾಮಚಂದ್ರ ದೇವರು ಅಂತ ಹೇಳ್ತಾ ಇದ್ದೆ. ಬಲರಾಮಚಂದ್ರ ದೇವರು ಅಂತಂದ್ರೆ ಇದು ಭಗವಂತನ ಶುಕ್ಲಕೇಶಾವೇಶ, ಭಗವಂತನ ಅವತಾರ ಅಲ್ಲ. ಕೃಷ್ಣ ಪರಮಾತ್ಮ ಕೃಷ್ಣಾವತಾರ, ಇದು ಭಗವಂತನ ಅವತಾರ. ಅದೇ ಬಲರಾಮಚಂದ್ರ ದೇವರು ಅಂತಂದ್ರೆ ಇದು ದೇವರ ಅವತಾರ ಅಲ್ಲ, ದೇವರ ಆವೇಶ ಇದ್ದದ್ದು, ಶುಕ್ಲಕೇಶ ಆವೇಶ ಇದ್ದದ್ದು. ಆದರೆ ಶೇಷದೇವರ ಅವತಾರ ಬಲರಾಮಚಂದ್ರ ದೇವರು ಅಂದ್ರೆ. ಹೀಗಾಗಿ ಹಿಂಗೆ ಸರಿಯಾಗಿ ತಿಳಿದುಕೊಳ್ಳಬೇಕು. ಹೀಗೆ ಭಗವಂತನ ಆವೇಶಗಳು ಯಾವುವು ಅವುಗಳನ್ನು ಕೂಡ ಸರಿಯಾಗಿ ತಿಳಿದುಕೊಂಡರೆ ಮಾತ್ರ ಮುಕ್ತಿ, ಮೋಕ್ಷ ಆಗ್ತದೆ. ಇಲ್ಲದೆ ಹೋದರೆ ಮುಕ್ತಿ, ಇಲ್ಲದೆ ಹೋದರೆ ಮೋಕ್ಷ ಆಗೋದಿಲ್ಲ ಎಂಬುದನ್ನ ಈ ರೀತಿಯಾಗಿ ಈ ಶ್ಲೋಕದಿಂದಲೂ ಕೂಡ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಅವತಾರಾನ್ ಹರೇ ಜ್ಞಾತ್ವಾ ನಾವತಾರ ಹರೇಶ್ಚಯೇ ತದಾವೇಶಾಂಸ್ತಥಾ ಸಮ್ಯಕ್ ಜ್ಞಾತ್ವಾ ಮುಕ್ತಿರ್ನ ಚಾನ್ಯಥ. ಇನ್ನು ಅದೇ ರೀತಿಯಾಗಿ ಮತ್ತೆ ಏನನ್ನ ತಿಳಿದುಕೊಂಡ್ರೆ ಮೋಕ್ಷ, ತಿಳಿದುಕೊಳ್ಳದೆ ಹೋದ್ರೆ ಮೋಕ್ಷ ಇಲ್ಲ ಅಂತಂದ್ರೆ ಅದನ್ನ ಹೇಳ್ತಾರೆ 83ನೇ ಶ್ಲೋಕ. ಆಚಾರ್ಯ ಕೆಲವು ಕಡೆ ಹೇಳಿ. ಹೇಳ್ತಾರೆ, ಕೆಲವು ಪುಸ್ತಕಗಳಲ್ಲಿ ಕೆಲವು ಲೇಖನಗಳಲ್ಲಿ ಹೇಳ್ತಾರೆ ರಾಮಾವತಾರ ಕೃಷ್ಣಾವತಾರ ಅಂತೆಲ್ಲ ಹೇಳ್ತಾರೆ. ಈಗ ಭಗವಂತಂದು ದಶರೂಪಗಳು ನಾವ್ ಹೇಳ್ತೀವಲ್ಲ, ಕೂರ್ಮ ಅವತಾರ, ಅವತಾರಗಳು ಹೇಳ್ತೀವಿ. ಈಗ ನೀವು ಇಲ್ಲಿ ಈಗ ಹೇಳ್ತಾ ಇದ್ದೀರಾ ರಾಮದ ಆವೇಶ ಅಂತ. ಯಾವುದು? ರಾಮಾವತಾರ ಆವೇಶ ಅಂತ ಹೇಳಿದ್ರಿ ಇವಾಗ. ಅದು ಬಲರಾಮ ದೇವರು ಅಂತ ಹೇಳಿ. ಬರೀ ರಾಮದೇವರು ಅಂದಿಲ್ಲ, ಬಲರಾಮ ದೇವರು ಅಂದಿದ್ದು. ಅದೇ ಅದು ಏನಾಗತ್ತೆ ಅಂತಂದ್ರೆ ನಿಮ್ದು ಆಡಿಯೋ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಮಗೆ ಬಲ ಹೊರಟೋಗಿರುತ್ತೆ, ಬರೀ ರಾಮ ಮಾತ್ರ ಕೇಳುತ್ತೆ. ಹಾಗಾಗಿ ಅದು ಕೇಳಿದೆ. ಇಲ್ಲ ನಾನ್ ಸರಿ ಮಾಡ್ತೀನಿ, ನಂದೇ ತಪ್ಪಿದೆ. ನನಗೆ ಕೇಳಿದ ಆತರ ಸರಿ ಕೇಳಿಸ್ಲಿಲ್ಲ. ಬಲ ಕೇಳಿಸ್ಲಿಲ್ಲ, ಬಲ ಇಲ್ಲ ನನ್ಗೆ, ಬರೀ ರಾಮ ಕೇಳಿಸ್ದ. ಹೌದು, ಸರಿ ಸರಿ. ಬಲರಾಮ ದೇವರು, ಅದಕ್ಕೆ 2-3 ಸತಿ ಹೇಳಿದೆ ನಾನು. ಬಲರಾಮಚಂದ್ರ ಅದಕ್ಕೆ ಶೇಷದೇವರ ಆವೇಶ ಅಂತ, ಶೇಷದೇವರ ಅವತಾರ ಅಂತ ಅಂದಿದ್ದೆ, ಅದಕ್ಕೆ ನಾನು. ಸರಿ ಆಯ್ತು, ಸರಿ ಆಯ್ತು. ಆಚಾರ್ಯ, ಗುರುಗಳ ಪ್ರಶ್ನೆ, ಒಂದು ಪ್ರಶ್ನೆ ಗುರುಗಳ ಒಂದು ಪ್ರಶ್ನೆ ಒಬ್ರು ಸ್ವಕಾಶ ನಿಧಾನ ಹೇಳಿ. ಒಂದು ಪ್ರಶ್ನೆ ಇತ್ತು. ಆವೇಶಕ್ಕೆ ಮತ್ತು ಅಂಶ. ಸರಿ ಸರಿ, ಕೇಳಿ. ಆವೇಶ ಮತ್ತು ಅವತಾರ ಏನು ವ್ಯತ್ಯಾಸ? ಆವೇಶ ಮತ್ತು ಅವತಾರಕ್ಕೆ ಏನ್ ಡಿಫ್ರೆನ್ಸ್ ಗೊತ್ತಾಗಿಲ್ಲ. ಏನ್ ಡಿಫ್ರೆನ್ಸ್ ಅಂದ್ರೆ, ಅವತಾರ ಅಂತಂದ್ರೆ ಭಗವಂತನೇ ಬಂದು, ದೇವತೆಗಳೇ ಅಥವಾ ಭಗವಂತನೇ ಬಂದು ಒಂದು ರೂಪವನ್ನು ತಾಳಿದ್ದು ಅಂತ ಅರ್ಥ. ಆ ದೇಹದೊಳಗೆ ಭಗವಂತನ ಅವತಾರ ಕೃಷ್ಣಾವತಾರ ಅಂತ ತಿಳಿದುಕೊಳ್ಳಿ. ಆ ಕೃಷ್ಣಾವತಾರದ ಆ ದೇಹದೊಳಗೆ, ದೇಹ ಅಂದ್ರೆ ಬೇರೆ ಅಲ್ಲ, ಕೃಷ್ಣನೇ, ಅದು ಕೃಷ್ಣನೇ, ಬೇರೆ ಏನೂ ಅಲ್ಲ. ಆವೇಶ ಅಂತಂದ್ರೆ ಮತ್ತೊಂದು ಜೀವ ಇರ್ತದೆ ಒಂದ್ ದೇಹದೊಳಗೆ, ದೇವರು ಒಂದು ರೂಪದಿಂದ ಅಲ್ಲಿ ಒಳಗೆ ಹೋಗೋದು ಬರೋದು ಮಾಡ್ತಿರ್ತಾನೆ. ಆವೇಶ ಮಾಡೋದು, ಪ್ರವೇಶ ಮಾಡೋದು ಅಂತ ಅರ್ಥ. ಈ ಬಲರಾಮಚಂದ್ರ ದೇವರು ಇದ್ದಾರೆ. ಬಲರಾಮಚಂದ್ರ ದೇವರೊಳಗೆ ಶುಕ್ಲಕೇಶ ಆವೇಶ, ಭಗವಂತ ಅವಾಗ ಒಳಗೆ ಪ್ರವೇಶ ಮಾಡ್ತಾ ಇದ್ದಷ್ಟೇ. ಪ್ರವೇಶ ಮಾಡಿ ಒಂದು ವಿಶಿಷ್ಟ ಕಾರ್ಯವನ್ನ ಮಾಡಿಸ್ತಾ ಇದ್ದ ಅವ್ರ ಕಡೆಯಿಂದ. ಇದನ್ನ ಆವೇಶ ಅಂತ ಕರೆಯೋದು. ಇನ್ನೊಂದನ್ನ ಪೃಥು ಚಕ್ರವರ್ತಿ ಅಂತ ಹೇಳ್ತೀವಿ, ಭಾಗವತದಲ್ಲಿ ಬರ್ತದೆ. ಪೃಥು ಚಕ್ರವರ್ತಿ ಅಂತ ಹೇಳಿ ಆ ಪೃಥ್ವಿಯನ್ನ ಸಮತೋಲನ ಮಾಡಿದ ಆ ಪೃಥ್ವಿರಾಜ. ಈ ಪೃಥ್ವಿರಾಜನು ಕೂಡ ಭಗವಂತನ ವಿಶೇಷ ಆವೇಶ ಅಂತ ಹೇಳ್ತಾರೆ. ಅವತಾರ ಅಲ್ಲ, ಭಗವಂತನ ವಿಶೇಷ ಆವೇಶ ಅಂತ ಹೇಳೋದು. ಹೀಗಾಗಿ ಒಂದು ವಿಶಿಷ್ಟವಾದಂತಹ ಕಾರ್ಯವನ್ನು ಮಾಡುವಂತ ಶಕ್ತಿ ಬಂದದ್ದು. ಯಾಕೆ ನಿನ್ನೆ ಇವ್ರದ್ದು ಹೀಗೆ ಜಯತೀರ್ಥರದ ಒಂದು ಇದರಲ್ಲಿ ಬಂತು, ಈ ವಿಷಯ ಬಂತು, ಅದಕ್ಕೆ ಕೇಳಿದೆ ನಾನು. ಜಯತೀರ್ಥರ ಶೇಷದೇವ ಆವೇಶ ಇದೆ ಅಂತ ಹೇಳ್ತಾ ಇದ್ರು, ಅದಕ್ಕೆ ಕೇಳ್ತೇನೆ. ಯಾರು? ಜಯತೀರ್ಥ ಅವರು ನೋಡಿ, ಇಂದ್ರಾವತಾರ ಅಂತ ಹೇಳೋದು ಇಂದ್ರದೇವರ ಅವತಾರ, ಶೇಷದೇವರ ಆವೇಶ.
ಶೇಷದೇವರು ಒಮ್ಮೆ ಬಂದದ್ದಷ್ಟೇ. ಆವೇಶ ಹೌದು ಹಾ ಇಂದ್ರದೇವರ ಅವತಾರ ಅಂತ ಹೌದು ಹೇಳೋದು. ಹೌದು ಹಾ ಹಾ ಸರಿ ಗುರು. ಮತ್ತೆ ಮತ್ತೆ ಯಾರೋ ಕೇಳ್ತಾ ಇದ್ರಲ್ಲ, ಕೇಳಿ. ಆಚಾರ್ಯ, ಆವೇಶಕ್ಕೂ ಮತ್ತೆ ಅಂಶಕ್ಕೂ ಏನು ವ್ಯತ್ಯಾಸ ಆಚಾರ್ಯ? ಅಂಶಕ್ಕೂ ಆವೇಶಕ್ಕೂ ಅಷ್ಟೇ, ಒಂದು ಅಂಶದಿಂದ ಪ್ರವೇಶ ಮಾಡೋದು ಅಂತ ಅರ್ಥ ಅಷ್ಟೇ ಅದಕ್ಕೆ. ಓಕೆ, ಸರಿ ಅಂಶಕ್ಕೂ ಆವೇಶಕ್ಕೂ ವ್ಯತ್ಯಾಸ ಏನು? ಅವತಾರಕ್ಕೂ ಹಾ, ಅದೇ ಅಂಶ ಆವೇಶ ಒಂದೇ. ಅವತಾರ ಸರಿ ಬೇರೆ, ಆಚಾರ್ಯ, ಅಂಶ ಸರಿ ಆವೇಶ ಬೇರೆ ಅಷ್ಟೇ. ಅಂಶ ಆವೇಶ ಒಂದೇ. ಹರೇನು? ಸರಿ ಸರಿ ಸರಿ. ಈ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಯಾವುದನ್ನ ತಿಳಿದುಕೊಂಡ್ರೆ ಮೋಕ್ಷ, ಯಾವುದನ್ನ ತಿಳಿದುಕೊಳ್ಳದೆ ಹೋದರೆ ಮೋಕ್ಷ ಇಲ್ಲ ಅಂತ, ಹೀಗೆ ಇನ್ನೂ ಅನೇಕ ಶ್ಲೋಕಗಳಿಂದ ಶ್ರೀಮದಾಚಾರ್ಯರು ಅವುಗಳನ್ನ ತಿಳಿಸಿಕೊಡುತ್ತಾರೆ. ಇದನ್ನು ಮತ್ತೆ ನಾಳೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.